ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಬಿಜೆಪಿಗೆ ಹೀನಾಯ ಸೋಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಾರಣ ಸುಭಾಷ್ ಕೋಟ್ಗೆ ವ್ಯಂಗ್ಯ. ಕರ್ನಾಟಕ ರಾಜ್ಯದಲ್ಲಿ ನಡೆದಿದ್ದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹೀನಾಮಾನವಾಗಿ ಸೋಲಿಸಿದ್ದು 3 ಕ್ಷೇತ್ರಗಳಲ್ಲಿ ಸೋಲುವ ಮೂಲಕ ಭಾರೀ ಮುಖಭಂಗಕ್ಕೆ ಒಳಗಾಗಿದೆ. ಇದರ ಮಧ್ಯೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗು ಜೋರಾಗಿ ಸಾಧ್ಯತೆ ಇದ್ದು, ಈಗಾಗಲೇ ವಿಜೇಂದ್ರ ನಾಯಕತ್ವವನ್ನು ಕೆಲವು ಬಿಜೆಪಿ ನಾಯಕರು ಒಪ್ಪಿಕೊಳ್ಳದೆ ರಾಜ್ಯಾಧ್ಯಕ್ಷನನ್ನ ಬದಲಾವಣೆ ಮಾಡಬೇಕು ಎಂದು ಕೂಗು ಕೇಳಿ ಬರುತ್ತಿದ್ದು, ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳದೆ ತಿರಸ್ಕರಿಸಿದ್ದಾರೆ. ಇದರ ನಡುವೆ ಈಗ ಬಂದಿರುವ ಉಪಚುನಾವಣೆಯ ಫಲಿತಾಂಶ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗಿಗೆ ಮತ್ತಷ್ಟು ಬಲ ನೀಡಲಿದೆ. 3ರಲ್ಲಿ 1 ಕ್ಷೇತ್ರವನ್ನ ಗೆಲ್ಲಲು ಸಾಧ್ಯವಾಗದ ವಿಜೇಂದ್ರರನ್ನ ಬದಲಾಯಿಸಬೇಕೆಂಬ ಕೂಗು ಮತ್ತಷ್ಟು ಜೋರಾಗಲಿದೆ. ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೌಡ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇದರಲ್ಲಿ ರಾಜ್ಯಾಧ್ಯಕ್ಷರು ಕಾರಣ, ಯಾಕಂದರೆ ಬದಲಾವಣೆ ಮಾಡಿ ಏನು ಯಡಿಯೂರಪ್ಪರನ್ನ ಚೇಂಜ್ ಮಾಡಿ ಒಂದು ಹೀನಾಯ ಸೋಲಿಗೆ ಇದು ಬಿ ಜೆ ಪಿಯೇ ಕಾರಣ. ಯಾಕಂದ್ರೆ ಹೀನಾಯ ಸೋಲು ಅನುಭವಿಸಬೇಕಂದ್ರೆ ಯಡಿಯೂರಪ್ಪರು ಇದ್ದಾಗ ಅವರು ಪ್ರಾಮಾಣಿಕತೆಯಿಂದ ಗಲ್ಲಿಯಿಂದ ದಿಲ್ಲಿವರೆಗೂ ಹೋರಾಟವನ್ನು ಮಾಡ್ತಾಯಿದ್ರು. ಆದರೆ ಇವತ್ತಿನ ಹೋರಾಟ ಏನಾಗ್ಬಿಟ್ಟಿದೆ ಅಂದರೆ ಕಚ್ಚಾಟ ಆಗಿದೆ. ಗಲ್ಲಿಯಿಂದ ದಿಲ್ಲಿವರೆಗೆ ಬರೀ ಕಚ್ಚಾಟಗಳು ನಡೀತಾಯಿದೆ. ಬಿ ಜೆ ಪಿಯೇ ಏನು ನಾನು ಮುಂದು ನೀನು ಮುಂದು ಅನ್ನುವಂಥ ಪ್ರಸಂಗ ಒದಗಿ ಬರ್ತಾಯಿದೆ. ಆದ್ದರಿಂದ 3 ಏನು ವಿಧಾನಸಭೆಯ ಏನು ಒಂದು ಶಾಸಕರನ್ನ ಆಯ್ಕೆ ಆಗಬೇಕಾಗಿತ್ತು, ಅಲ್ಲಿ ಹೀನಾಯ ಸೋಲಾಗಲಿಕ್ಕೆ ಮುಖ್ಯ ಕಾರಣಕರ್ತರಂದರೆ ಏನು ಬಿ ಜೆ ಪಿಯ ಏನು ರಾಜ್ಯದ ಮುಖಂಡರಿದ್ದಾರೆ, ಆಮೇಲೆ ತಾಲೂಕಿನ ಮುಖಂಡರು, ಅವರೇ ನೇರವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಏನಾದ್ರು ಸಲಹೆ ಸೂಚನೆ ಕೊಡ್ತೀರಾ ಅವ್ರಿಗೆ? ಇಲ್ಲ, ಇವರು ಹೀಗೆ ಕಚ್ಚಾಡ್ಕೊತ ಹೋದರೆ ಮುಗಿದೋಯ್ತು. ಬಿ ಜೆ ಪಿ ಇನ್ನು ಏನೋ ಒಂದು 3 ಸೀಟು ಬಂದಿದ್ದಾವೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಒಂದು 40 ಸೀಟು ಬರಲಿ, ಒಂದು 10 ಸೀಟ್ಗಳು ಬರುವ ಸಂಭವ ಇದಾವೆ. ಅದಕ್ಕೆ ಅವ್ರು ಕಚ್ಚಾಟ ಯಾವತ್ತು ನಿಲ್ಲಿಸ್ತಾರಲ್ಲ ಅವತ್ತೇ ಅದು ಮುಂದೆ ಬರುವ ಸೂಚನೆ ಇದೆ.